Hello viewers, today we start a 4th standard lesson, unit number 7, profession. Listen, recite and enjoy. The Balloon Man. Here one poem is given, The Balloon Man. It is written by Rose Feldman. ಇಲ್ಲಿ ಬಲೂನ್ ಮ್ಯಾನ್ ಅಂತ ಒಂದು ಪೊಯಮನ್ನು ಕೊಟ್ಟಿದ್ದಾರೆ. ಅದು ಬರ್ದಿರೋರು ರೋಸ್ ಫೆಲ್ಮೈನ್ ಅಂತ. Let us know detailedly. He always comes on market days and holds balloon a lovely bunch, and in the market square he stays and never seems to think of lunch. ಇಲ್ಲಿ ಬಲೂನ್ ಮ್ಯಾನ್ ನಿಂತಿರೋದನ್ನು ನಾವು ಅಬ್ಸರ್ವ್ ಮಾಡ್ಬೋದು ವೀವರ್ಸ್. ಬಲೂನ್ ಮ್ಯಾನ್ ಏನು ಮಾಡಿದ್ದಾನೆ, ತನ್ನ ಕೈಯಲ್ಲಿ ಬಲೂನ್ಸನ್ನ ಮಾರ್ತಾ ಇದ್ದಾನೆ. ಅವನು ಮಾರ್ತಾ ಇರಬೇಕಾದ್ರೆ ಅದು ಒಂದು ಪ್ರೊಫೆಷನ್ ಆಗಿರುತ್ತೆ. ಸೊ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಬಲೂನ್ಸ್ ಎಲ್ಲ ಮಾರ್ಕೊಂಡು ನಿಂತಿದ್ದಾನೆ. ಹಿ ಆಲ್ವೇಸ್ ಕಮ್ಸ್ ಆನ್ ಮಾರ್ಕೆಟ್ ಡೇಸ್ ಆ್ಯಂಡ್ ಹೋಲ್ಡ್ಸ್ ಬಲೂನ್ ಎ ಲವ್ಲಿ ಬಂಚ್. ಇವನು ಡೈಲಿ ಬಲೂನ್ಸನ್ನ ಕೈಯಲ್ಲಿ ಹಿಡ್ಕೊಂಡು ಮಾರ್ಕೆಟ್ ಅಂದರೆ ಸಂತೆಗೆ ಬಂದು ಮಾರ್ತಾ ಇರ್ತಾನೆ. ಬಂಚ್ ಅಂದರೆ ಗೊನೆ, ಹೋಲ್ಡ್ಸ್ ಅಂದರೆ ಕೈಯಲ್ಲಿ ಹಿಡಿಯೋದು. ಆ್ಯಂಡ್ ಇನ್ ದ ಮಾರ್ಕೆಟ್ ಸ್ಕ್ವೇರ್ ಹೀ ಸ್ಟೇಸ್ ಆ್ಯಂಡ್ ನೆವರ್ ಸೀಮ್ಸ್ ಟು ಥಿಂಕ್ ಆಫ್ ಲಂಚ್. ಅಂದರೆ ಮಾರ್ಕೆಟ್ ಒಂದು ಮೂಲೆಯಲ್ಲಿ ನಿಂತ್ಕೊಂಡು, ಸ್ಕ್ವೇರ್ ಅಂದರೆ ಮೂಲೆಯಲ್ಲಿ ನಿಂತ್ಕೊಂಡು ಇವನು ಮಾರ್ತಾ ಇರ್ತಾನೆ. ಮತ್ತು ಇವನಿಗೆ ಲಂಚಿಂದು ಊಟದ್ದು ಕೂಡ ಚಿಂತೆ ಇರೋದಿಲ್ಲ, ಅಷ್ಟು ಅವನು ತನ್ನ ಪ್ರೊಫೆಷನಲ್ಲಿ ಮುಳುಗೋಗಿರ್ತಾನೆ. ದೇ ಆರ್ ರೆಡ್ ಆ್ಯಂಡ್ ಪರ್ಪಲ್, ಬ್ಲೂ ಆ್ಯಂಡ್ ಗ್ರೀನ್, ಆ್ಯಂಡ್ ವೆನ್ ಇಟ್ ಈಸ್ ಎ ಸನ್ನಿ ಡೇ. ರೆಡ್ ಕಲರ್, ಪರ್ಪಲ್ ಕಲರ್, ಬ್ಲೂ ಕಲರ್, ಗ್ರೀನ್ ಕಲರ್ ಬಲೂನ್ಸ್ ನಾವು ನೋಡ್ಬೋದು ವೀವರ್ಸ್. ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು, ಈ ಥರ ಬಲೂನ್ಸ್ ಎಲ್ಲ ಇರುತ್ತೆ. ರೆಡ್ ಅಂದರೆ ಕೆಂಪು, ಪರ್ಪಲ್ ಅಂದರೆ ನೇರಳೆ, ಬ್ಲೂ ಅಂದರೆ ನೀಲಿ, ಗ್ರೀನ್ ಅಂದರೆ ಹಸಿರು ಕಲರು. ಇದೆಲ್ಲ ಕಲರು ಬಲೂನ್ಸ್ ಇಲ್ಲಿ ಇವನ ಹತ್ರ ಸಿಗ್ತಾ ಇತ್ತು. ಆ್ಯಂಡ್ ವೆನ್ ಇಟ್ ಈಸ್ ಎ ಸನ್ನಿ ಡೇ, ಮಧ್ಯಾಹ್ನ ಕಾಲಕ್ಕೆ ಸನ್ನಿ ಡೇ ಅಂತ ಹೇಳ್ತೀವಿ. ಬಿಸಿಲು ಟೈಮಿಗೆ ಸನ್ನಿ ಡೇ ಅಂತ ಹೇಳ್ಬೋದು. ಕಮ್ ಟು ನೆಕ್ಸ್ಟ್ ಪ್ಯಾರಾಗ್ರಾಫ್. ದ ಕಾರ್ಟ್ ಆ್ಯಂಡ್ ಪೀಪಲ್ ಗೆಟ್ ಬಿಟ್ವೀನ್, ಯು ಸಿ ದೆಮ್ ಶೈನಿಂಗ್ ಫಾರ್ ಅವೇ. ಕಾರ್ಟ್ಸ್ ಅಂದರೆ ಇಲ್ಲಿ ವೆಹಿಕಲ್ಸನ್ನು ಹೇಳಿದ್ದಾರೆ, ಮತ್ತು ಪೀಪಲ್ಸ್ ಬಿಟ್ವೀನ್ ಮಧ್ಯಕ್ಕೆ ಇವ್ರು ನಿಂತ್ಕೊಂಡು ಮಾರ್ತಾ ಇರ್ತಾರೆ. ಯು ಸಿ ದೆಮ್ ಶೈನಿಂಗ್ ಫಾರ್ ಅವೇ. ಶೈನಿಂಗ್ ಅಂದರೆ ಇಲ್ಲಿ ಹೊಳೆಯುತ್ತಿದ್ದ ಅಂದರೆ ಹೊಳಿತಾ ಇರೋದು, ಅವ್ರ ಮಧ್ಯಕ್ಕೆ ನಿಂತ್ಕೊಂಡು ಹೊಳಿತಾ ಇದ್ದ. ಆ್ಯಂಡ್ ಸಮ್ ಆರ್ ಬಿಗ್ ಆ್ಯಂಡ್ ಸಮ್ ಆರ್ ಸ್ಮಾಲ್, ಆಲ್ ಟೈಡ್ ಟುಗೆದರ್ ವಿತ್ ಎ ಸ್ಟ್ರಿಂಗ್, ಆ್ಯಂಡ್ ಇಫ್ ದೇರ್ ಈಸ್ ಎ ವಿಂಡ್ ಅಟ್ ಆಲ್ ದೇ ಟಗ್ ಆ್ಯಂಡ್ ಟಗ್ ಲೈಕ್ ಎನಿಥಿಂಗ್. ಬಲೂನ್ಸ್ ಏನಿರುತ್ತೆ, ಸ್ವಲ್ಪ ದೊಡ್ಡದಾಗಿರುತ್ತೆ, ಸ್ವಲ್ಪ ಚಿಕ್ಕದಾಗಿರುತ್ತೆ. ಬಿಗ್ ಅಂದರೆ ದೊಡ್ಡದು, ಸ್ಮಾಲ್ ಅಂದರೆ ಚಿಕ್ಕದು. ದೊಡ್ಡದಾಗಿರುತ್ತೆ ಮತ್ತು ಚಿಕ್ಕದಾಗಿರುತ್ತೆ. ಆ್ಯಂಡ್ ಟೈಡ್ ಟುಗೆದರ್ ವಿತ್ ಎ ಸ್ಟ್ರಿಂಗ್ ಅಂದರೆ ದಾರದಿಂದ ಕಟ್ಟೋದು. ಟೈಡ್ ಅಂದರೆ ಕಟ್ಟೋದು, ಕಟ್ಟಿರ್ತಾರೆ ದಾರದಿಂದ. ಆ್ಯಂಡ್ ಇಫ್ ದೇರ್ ಈಸ್ ಎ ವಿಂಡ್ ಅಟ್ ಆಲ್ ದೇ ಟಗ್ ಆ್ಯಂಡ್ ಟಗ್ ಲೈಕ್ ಎನಿಥಿಂಗ್. ಅಲ್ಲಿ ವಿಂಡ್ ಅಂದರೆ ಏರಿಗೆ ಹೇಳಿದ್ದಾರೆ, ಗಾಳಿ ಬಂದರೆ ಎಲ್ಲ ಬಲೂನ್ಸ್ ಏನು ಮಾಡುತ್ತೆ, ಹಾರಾರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸಮ್ ಡೇ ಪರ್ಹ್ಯಾಪ್ಸ್ ಹಿ ವಿಲ್ ಲೆಟ್ ದೆಮ್ ಗೋ ಆ್ಯಂಡ್ ವಿ ಶಲ್ ಸಿ ದೆಮ್ ಸೇಲಿಂಗ್ ಹೈ ಆ್ಯಂಡ್ ಸ್ಟ್ಯಾಂಡ್ ಆ್ಯಂಡ್ ವಾಚ್ ದೆಮ್ ಫ್ರಮ್ ಬಿಲೋ. ದೇ ವುಡ್ ಲುಕ್ ಪ್ರಿಟಿ ಇನ್ ದ ಸ್ಕೈ. ಸೊ ಪರ್ಹ್ಯಾಪ್ಸ್ ಮೀನ್ಸ್ ಇಲ್ಲಿ ನಾವು ಬಹುಶಃ ಅಂತ ಹೇಳ್ಬೋದು. ಬಹುಶಃ ಬಲೂನ್ ಹಾರಾಡ್ತಾ ಇರಬೇಕಾದ್ರೆ ಹೇಗೆ ಕಾಣಿಸುತ್ತೆ ಅಂದರೆ ಮೇಲ್ಗಡೆ ತನಕ ಹೋಗಿ ಅದು ಹಾರಾಡ್ತಾ ಇರೋದು. ಸೇಲಿಂಗ್ ಹೈ ಅಂದರೆ ಮೇಲ್ಗಡೆ ತನಕ ಹೋಗಿ ಹಾರಾಡೋದು, ಅದನ್ನು ಹೇಳ್ತೀವಿ. ಆ್ಯಂಡ್ ಸ್ಟ್ಯಾಂಡ್ ಆ್ಯಂಡ್ ವಾಚ್ ದೆಮ್ ಫ್ರಮ್ ಬಿಲೋ ದೇ ವುಡ್ ಲುಕ್ ಪ್ರಿಟಿ ಇನ್ ದ ಸ್ಕೈ. ನಾವು ಕೆಳಗಡೆ ನಿಂತ್ಕೊಂಡು ನೋಡಿದ್ರೆ ಅದು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ, ಅಂದರೆ ಸುಂದರವಾಗಿ ಕಾಣಿಸುತ್ತೆ. ಪ್ರಿಟಿ ಮೀನ್ಸ್ ಸುಂದರ, ಬಿಲೋ ಅಂದರೆ ಕೆಳಗಡೆ ನಿಂತ್ಕೊಂಡು ನೋಡಿದ್ರೆ ಅದು ತುಂಬ ಸುಂದರವಾಗಿ ಕಾಣಿಸುತ್ತೆ ಬಲೂನ್ಸು. ಸೊ ವಿವರ್ಸ್, ಇಫ್ ಯು ಲೈಕ್ ಮೈ ವಿಡಿಯೋ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.